ಅಮರಾವತಿ ಆಂಧ್ರಪ್ರದೇಶದ ನೂತನ ರಾಜಧಾನಿ. ಹೆಸರಿಗೆ ತಕ್ಕಂತೆ ತನ್ನ ಕ್ಯಾಪಿಟಲ್ ಅನ್ನು ವೈಭವೋಪೇತವಾಗಿ ರೂಪಿಸೋಕೆ ಆಂಧ್ರ ಸರ್ಕಾರ ಸಿಂಗಾಪುರ್ ಮೊರೆ ಹೋಗಿದೆ. ಆಧುನಿಕ ಹಾಗೆ ಐತಿಹಾಸಿಕ ಮಿಳಿತದೊಂದಿಗೆ ಹೈಟೆಕ್ ಆಗಿ ರಚಿಸೋಕೆ ಸಕಲ ಪ್ರಯತ್ನಕ್ಕೂ ಕೈ ಹಾಕಿದೆ. ಕೃಷ್ಣಾ ನದಿ ದಂಡೆ ಮೇಲೆ ನಿರ್ಮಾಣವಾಗ್ತಿದೆ ಹೈಟೆಕ್ ರಾಜಧಾನಿ. ಅಮರಾವತಿ ಅದ್ದೂರಿತನಕ್ಕೆ ಬೇರ್ಗಾಗದವರೇ ಇಲ್ಲ. ಇದೊಂದು ಸೀನ್ ಸಾಕು ನೋಡಿ, ಆಂಧ್ರಪ್ರದೇಶದ ನೂತನ ರಾಜಧಾನಿ ಅಮರಾವತಿ ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ. ದೇಶದ ಯಾವ ರಾಜಧಾನಿಯಲ್ಲೂ ಇರದ ಹೈಟೆಕ್ ಟೆಕ್ನಾಲಜಿಯ ಜೊತೆಗೆ ವೇಗವಾಗಿ ನಿರ್ಮಾಣಗೊಳ್ತಿದೆ ಅಮರಾವತಿ. ಕೃಷ್ಣಾ ನದಿ ದಡದಲ್ಲಿ 35,000 ಎಕರೆ ಪ್ರದೇಶದಲ್ಲಿ ಬಹುಕೋಟಿ ವೆಚ್ಚದಲ್ಲಿ ಸೃಷ್ಟಿಯಾಗ್ತಿರೋ ಅಮರಾವತಿಯಲ್ಲಿ ಈಗಾಗಲೇ ವಿಧಾನಸೌಧ ನಿರ್ಮಾಣವಾಗಿದೆ. ಪೇಪರ್ಲೆಸ್ ವಿಧಾನಸೌಧದಲ್ಲಿ ಈಗಾಗಲೇ ಆಂಧ್ರ ಸರ್ಕಾರದ ಅಧಿವೇಶನ ಕೂಡ ನಡೆದು ಹೋಗಿದೆ. ಇಲ್ಲಿಂದ ಶುರುವಾಗುವ ಅಮರಾವತಿಯ ಹೈಟೆಕ್ ಪುರಾಣ ಇತಿಹಾಸದ ಕುರುಹುಗಳನ್ನ ಒಳಗೊಂಡು ಕಟ್ಟಡವನ್ನ ಅತ್ಯಾಧುನಿಕ ಸ್ತರದಲ್ಲಿ ನಿರ್ಮಾಣ ಮಾಡುವವರೆಗೆ ಮುಂದುವರಿಯಲಿದೆ. ಇದಕ್ಕಾಗಿ ಸಿಂಗಾಪುರ್ ಸರ್ಕಾರ ಹಾಗೂ ಜಪಾನ್ನ ಬಿಲ್ಡರ್ ಕಂಪನಿಗಳು ಆಂಧ್ರ ಸರ್ಕಾರದ ಅಧಿಕಾರಿಗಳೊಂದಿಗೆ ಸೇರಿ ಚಿತ್ರ ವಿಚಿತ್ರ ಪ್ಲಾನ್ ಮಾಡಿದ್ದಾರೆ. ಸುಮಾರು $4 ಮಿಲಿಯನ್ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ಹೊಸ ನಗರ ಶಾತವಾಹನರ ಕಾಲದ ಆಡಳಿತವನ್ನ ನೆನಪಿಸುವುದರ ಜೊತೆಗೆ 7 ಲಕ್ಷದಷ್ಟು ಹೊಸ ಉದ್ಯೋಗಾವಕಾಶ ನೀಡಲಿದೆ. ಬಾಹುಬಲಿಯ ಅರಮನೆಯಂತೆ ಇರಲಿದೆ ಅಮರಾವತಿ. ನನಸಾಗಲಿದೆ ನಿರ್ದೇಶಕ ರಾಜಮೌಳಿಯ ಕಲ್ಪನೆಗಳು. ಬಾಹುಬಲಿ ಅನ್ನೋ ಸಿನಿಮಾ ಅದೆಷ್ಟರ ಮಟ್ಟಿಗೆ ಹಿಟ್ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಇದರಲ್ಲಿನ ಅದ್ಭುತ ಕಲಾ ಸೃಷ್ಟಿಯನ್ನ ನೋಡಿ ಹೂ ಬೇರಿಸಿದವರೇ ಇಲ್ಲ. ಈ ಕಲಾ ಸೃಷ್ಟಿಯ ಹಿಂದೆ ಇದ್ದಿದ್ದು ನಿರ್ದೇಶಕ ರಾಜಮೌಳಿಯ ಅದ್ಭುತ ಕನಸು. ಈ ಕನಸೀಗ ಅಮರಾವತಿಯಲ್ಲಿ ನನಸಾಗೋ ಎಲ್ಲ ಲಕ್ಷಣ ಕಾಣ್ತಿದೆ. ಯಾಕಂದ್ರೆ ಇತಿಹಾಸದ ಕಲ್ಪನೆಯಂತೆ ಅಮರಾವತಿಯನ್ನ ಕಟ್ಟಲು ಹೊರಟಿರೋ ಸಿಎಂ ಚಂದ್ರಬಾಬು ನಾಯ್ಡು ನೀವು ಕೂಡ ಸಲಹೆ ಕೊಡಿ, ನಿಮ್ಮ ಕಲ್ಪನೆಗಳು ವಾಸ್ತವಕ್ಕೆ ಬರಲಿ ಅಂತ ನಿರ್ದೇಶಕ ರಾಜಮೌಳಿಗೆ ಮನವಿ ಮಾಡಿದರಂತೆ. ಇದಕ್ಕೆ ಎಸ್ ಅಂದಿರೋ ರಾಜಮೌಳಿ ಅಮರಾವತಿ ನಿರ್ಮಾಣದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರಂತೆ. ಒಟ್ಟಾರೆ ಕಥೆಯಲ್ಲಿ ಕೇಳಿದಂತ ಅಮರಾವತಿ ಪಟ್ಟಣದ ಕನಸು ಇಲ್ಲಿ ನೆರವೇರಿಸಲು ಆಂಧ್ರ ಸರ್ಕಾರ ಹೊರಟಿದೆ. ಇದರಲ್ಲಿ ಸಕ್ಸಸ್ ಕಂಡ್ರೆ ದೇಶದಲ್ಲೇ ಅಮರಾವತಿ ಅದ್ಭುತ ರಾಜಧಾನಿ ಆಗೋದ್ರಲ್ಲಿ ಡೌಟೇ ಬೇಡ. ರಾಮನಾಥ್ ಕಂಚಿಗಾರ್, TV9 ಹೈದರಾಬಾದ್.